ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅಜ್ಜಪ್ಪ. ಅಂತೂ ಇಂತೂ ಬಿಗ್ ಬಾಸ್ ಮುಗಿತು, ಇನ್ನೇನು ಆರಾಮಾಗಿ ಗಿಚ್ಚಿ ಗಿಲ್ಲಿ ಗಿಲ್ಲಿ ಶೋ ಬರುತ್ತೆ ಅಂತ ನಾವು ಕಾಯ್ತಾ ಇರಬೇಕಾದ್ರೆ ಗಿಲ್ಲಿ ನಟ ಅವರ ಒಂದು ಶಾಕಿಂಗ್ ನ್ಯೂಸ್ ಈಗ ಹೊರಬಿದ್ದಿದೆ. ಎಸ್, ಅದೇನಪ್ಪ ಅಂತೀರಾ? ಬಿಗ್ ಬಾಸ್ ಸೀಸನ್ 12 ಗೆದ್ದು ಐತಿಹಾಸಿಕ ದಾಖಲೆ ಬರೆದ ಗಿಲ್ಲಿ ನಟನಿಗೆ ರಾಜಕೀಯ ನಾಯಕರಿಂದಲೂ ಬೆಂಬಲ ವ್ಯಕ್ತವಾಗಿತ್ತು. ಇದು ಅವರ ರಾಜಕೀಯ ಪ್ರವೇಶದ ಬಗ್ಗೆ ಚರ್ಚೆ ಕೂಡ ಹುಟ್ಟುಹಾಕಿತ್ತು. ಇದರ ಬಗ್ಗೆ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಗಿಲ್ಲಿ ನಟ ಹೇಳಿದ್ದೇನು? ಇದು ಎಲ್ಲರ ಕುತೂಹಲನ ಕೂಡ ಕೇಳಿಸಿರುವಂಥದ್ದು. ಈಗ ಬಿಗ್ ಬಾಸ್ ಸೀಸನ್ 12 ಇತಿಹಾಸದಲ್ಲೇ ದಾಖಲೆ ಬರೆದಿದೆ. ವಿನ್ ಆಗಿರೋ ಗಿಲ್ಲಿ ನಟನಿಗೆ ಅಷ್ಟೇ ಅಲ್ಲದೆ ಹಲವು ಸ್ಪರ್ಧಿಗಳ ಪರವಾಗಿಯೂ ಕೂಡ ರಾಜಕೀಯ ಪಕ್ಷದವರು ಅಖಾಡಕ್ಕೆ ಇಳಿದಿದ್ದು ಬಹುಶಃ ಯಾವ ಭಾಷೆಗಳ ಬಿಗ್ ಬಾಸ್ ನಲ್ಲಿಯೂ ಕೂಡ ಇರ್ಲಿಕ್ಕಿಲ್ಲ. ಕೆಲವೊಂದು ಜಾತಿ ಲೆಕ್ಕಾಚಾರ, ಪಕ್ಷದ ಲೆಕ್ಕಾಚಾರ ಎಲ್ಲವನ್ನ ಮೀರಿ ಗಿಲ್ಲಿ ನಟನಿಗೆ 45 ಕೋಟಿಗೂ ಅಧಿಕ ವೋಟ್ ಬಂದಿದ್ದು ನೋಡಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲರೂ ಅಚ್ಚರಿಗೆ ಒಳಗಾಗಿದ್ದಾರೆ. ಇದೀಗ ಇದರ ಬೆನ್ನಲ್ಲೇ ಗಿಲ್ಲಿ ನಟನ ಯಶಸ್ಸು, ಅವರಿಗೆ ಇರುವ ಬೆಂಬಲ ಕಂಡು ಯಾರಾದರೂ ರಾಜಕೀಯಕ್ಕೆ ಕರೆಯುತ್ತಾರೆ ಎನ್ನುವ ಸುದ್ದಿ ಭಾರಿ ಸದ್ದು ಕೂಡ ಮಾಡುತ್ತಿರುವ ಬೆನ್ನಲ್ಲೇ ಇದೇ ಪ್ರಶ್ನೆಯೊಂದು ಮಾಧ್ಯಮಗಳು ಗಿಲ್ಲಿ ನಟನಿಗೆ ಕೇಳಲಾಗಿದೆ. ಅದರಲ್ಲಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಿಲ್ಲಿ ನಟನನ್ನು ಅಭಿನಂದಿಸಿದ ಪರಿ ನೋಡಿ ಗಿಲ್ಲಿ ನಟ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ, ಕಾಂಗ್ರೆಸ್ ಸೇರ್ತಾರಾ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಈಗ ಗಿಲ್ಲಿ ಅವರಿಗೆ ಪ್ರಶ್ನೆ ಎದುರಾಗಿರುವಂಥದ್ದು. ಅದಕ್ಕೆ ಗಿಲ್ಲಿ ನಟ ಇಲ್ಲಪ್ಪ, ಹಾಗೇನೂ ಇಲ್ಲ, ಸದ್ಯ ಅಂತ ಯೋಚನೆಗಳು ಕೂಡ ಬಂದಿಲ್ಲ. ನನಗೆ ಕಾಂಗ್ರೆಸ್ನವರು ಮಾತ್ರವಲ್ಲದೆ ಎಲ್ಲ ಪಕ್ಷದವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ನೋಡಿದ್ರೆ ಮೊದಲು ವಿಶ್ ಮಾಡಿದ್ದೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಷ್ಟೇ ಅಲ್ಲದೆ ಬಿಜೆಪಿಯ ಹಲವು ರಾಜಕಾರಣಿಗಳು ಕೂಡ ವಿಶ್ ಮಾಡಿದ್ದಾರೆ. ಕಾಂಗ್ರೆಸ್ಸಿನವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಎಲ್ಲರೂ ಜಾತಿ ಪಕ್ಷ ಭೇದ ಮರೆತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಲ್ಲ, ರಾಜಕಾರಣ ಇವೆಲ್ಲ ಸುದ್ದಿ ಸುಳ್ಳು ಅಂತ ಸ್ಪಷ್ಟನೆ ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಅವರು ಹಲವು ಅಭಿಮಾನಿಗಳು ಕೂಡ ದಯವಿಟ್ಟು ರಾಜಕಾರಣಕ್ಕೆ ಬರಬೇಡಿ ಅಣ್ಣ, ನೀವು ತುಂಬಾ ಒಳ್ಳೆಯ ಕಲಾವಿದರಾಗಿಯೇ ಮುಂದುವರೆಯಿರಿ, ಎಲ್ಲರಿಗೂ ಹಾಸ್ಯದ ಹೊನಲನ್ನ ಉಣಬಡಿಸಿರಿ, ದಯವಿಟ್ಟು ರಾಜಕೀಯ ಪಕ್ಷ ಸೇರಬೇಡಿ ಅಂತ ಮನವಿ ಕೂಡ ಮಾಡಿಕೊಳ್ತಿದ್ದಾರೆ. ಇನ್ನು ಗಿಲ್ಲಿ ವೋಟಿಂಗ್ ನೋಡೋದಾದ್ರೆ 55 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇದು ಸರಿಯಾಗಿ ಬಂದಿರುವ ವೋಟಿಂಗ್. ಗಿಲ್ಲಿ ನಟ ಅವರ ಒಂದು ಕಾಮಿಡಿ ಆಗಿರ್ಬೋದು, ಅವರ ಒಂದು ಟಾಂಗ್ ಆಗಿರ್ಬೋದು, ಇನ್ನು ರಕ್ಷಿತಾ, ಅಶ್ವಿನಿ, ಕಾವ್ಯ ಜೊತೆಗಿನ ಮಾತುಕತೆ ಇವೆಲ್ಲವನ್ನ ನೋಡಿದಾಗ ಯಾರಿಗೆ ಮನಸ್ಸು ಬರಲ್ಲ ಹೇಳಿ ವೋಟ್ ಮಾಡೋದಕ್ಕೆ? ಇನ್ನ ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ. ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಕೂಡ ಗಿಲ್ಲಿ ಇಷ್ಟ ಆಗಿದ್ದಾರೆ. ಒಟ್ಟಾರೆಯಾಗಿ ಗಿಲ್ಲಿ ಅವರು ಕೂಡ ನಾನು ಮಾತ್ರ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳಿರುವಂತ ವಿಡಿಯೋ ಈಗ ರಾಜಕೀಯದಲ್ಲಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ಗಿಲ್ಲಿ ಅವರು ಯಾವೆಲ್ಲ ಶೋಗಳ ಮೂಲಕ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.